ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಂಡರ್ 200 ಬಜೆಟಲ್ಲಿ ನಾನು ಮೀಶೋಯಿಂದ ನಿಮಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ತಂದಿದ್ದೀನಿ. ನಿಜವಾಗ್ಲೂ ನಂಬಲ್ಲ, 100-200 ಒಳಗೆ ಅಷ್ಟೇ ಮಾತ್ರ. ಸೊ ಮೀಶೋ ಅಲ್ಲಿ ನಾನು ಫಸ್ಟ್ ತರಿಸಿದ್ದು ಈ ಒಂದು ನೆಕ್ ಪೀಸ್. ತುಂಬಾ ಚೆನ್ನಾಗಿದೆ. ರೆಡ್ ಕಲರ್ ಬೀಡ್ಸಲ್ಲಿದೆ, ಹಾಗೆ ಡೈಮಂಡ್ ಕಟ್ಸಲ್ಲಿದೆ. ತುಂಬ ಸಿಂಪಲ್ಲಾಗಿ ರಿಚ್ ಆಗೂ ಕಾಣಿಸ್ಬೇಕು, ಹಾಗೆ ಅದು ಗೋಲ್ಡ್ ಆರ್ಟಿಫಿಷಿಯಲ್ ಅಂತ ಕನ್ಫ್ಯೂಸ್ ಆಗಬಾರ್ದು. ಆ ರೀತಿ ಕಾಣಿಸ್ಬೇಕು ಅಂದರೆ ಈ ರೀತಿ ನೆಕ್ ಪೀಸ್ನ ಯೂಸ್ ಮಾಡಿ. ಎಲ್ಲ ರೀತಿ ಸ್ಕಿನ್ ಟೋನ್ಗೂ ಯೂಸ್ ಆಗುತ್ತೆ. ಹಾಗೆ ಇದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ಸ್ಗಳು ಬೇಕು, ಇಷ್ಟ ಆಯಿತು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಹೋಗಿ ಬೈ ಮಾಡ್ಬೋದು. ಹಾಗೆ ಇದು ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದೇ ಒಂದು ಲಕ್ಷ್ಮಿ ಕಾಸಿರುವಂಥದ್ದು ಸರ. ಸೊ ಇದನ್ನು ಮಕ್ಕಳು ಕೂಡ ಹಾಕ್ಬೋದು, ದೊಡ್ಡವರು ಸಹ ಹಾಕ್ಬೋದು. ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ. ಏನೂ ಬೇಡ ನನಗೆ ಕತ್ಗೆ ಅನ್ನೋರು ಸಹ ಇದೊಂದೇ ಒಂದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಿ. ಇದರಲ್ಲಿ 5 ಕಾಸಿದೆ, 5 ಲಕ್ಷ್ಮಿಯವರಿದ್ದಾರೆ. ಸೊ ಎಲ್ಲ ಕಾಸಲ್ಲೂ ಲಕ್ಷ್ಮಿ ಫೋಟೋ ಇರುತ್ತೆ, ಹಾಗೆ ಲಕ್ಷ್ಮಿ ಡಿಸೈನ್ನ ಡೀಟೇಲ್ಡ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ರೀತಿ ಕಾಣಿಸುತ್ತೆ ನೆಕ್ಗೆ ಹಾಕೊಂಡ್ರೆ. ಸೊ ನೀವೇನಾದ್ರು ಸಿಂಪಲ್ಲಾಗಿ ವೇರ್ ಮಾಡ್ತೀರಾ ಅಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡೆಕೋರೇಟಿವ್ ಆಗಿ ಐಟಮ್ಸ್ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಸೊ ಲೋಟಸ್ ಯಾರಿಗೆಲ್ಲ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಲೋಟಸ್ ರೀತಿಯಲ್ಲಿರುವಂತಹ ಕ್ಯಾಂಡಲ್ ಹೋಲ್ಡರ್ನ ನಾನು ಎತ್ಕೊಬಂದಿದ್ದೀನಿ. ಈ ಒಂದು ಪೀಸಸ್ನ ಕಂಪ್ಲೀಟಾಗಿ ಮಡ್ಡಲ್ಲಿ ಮಾಡಿರ್ತಾರೆ, ಅಂದರೆ ಮಣ್ಣಲ್ಲಿ ಮಾಡಿ ವೈಟ್ ಪೇಂಟ್ ಹಾಕಿರ್ತಾರೆ. ನೀವೇನಾದರೂ ಪೇಂಟ್ ಮಾಡಿಸ್ತೀರಾ ಮಕ್ಳ ಕೈಯಲ್ಲಿ ಅಂದರೆ ಮನೆಯಲ್ಲಿ ಕಲರ್ ಪೇಂಟ್ ಇರುತ್ತಲ್ಲ, ಕಲರ್ ಪೇಂಟ್ ಮಾಡಿಸ್ಬಿಟ್ಟು ಅದನ್ನು ಕೂಡ ಡೆಕೋರೇಟಿವ್ ಆಗಿ ನೀವು ಕ್ಯಾಂಡಲ್ನ ಪ್ಲೇಸ್ ಮಾಡಿ ಕಚ್ಬೋದು. ತುಂಬಾ ಚೆನ್ನಾಗಿದೆ. ಆದರೆ ಬೀಳ್ಸಿದ್ರೆ ಒಡೆದೋಗುತ್ತೆ, ಸೇಫಾಗಿ ಇಟ್ಕೋಬೇಕಾಗುತ್ತೆ. ಹಾಗೆ ಇನ್ನೊಂದು ಕೂಡ ಹ್ಯಾಂಗಿಂಗ್ನ ನಾನು ತೊಗೊಬಂದಿದ್ದೀನಿ, ಕ್ಯಾಂಡಲ್ ಹೋಲ್ಡರ್. ಇದಕ್ಕೆ ನೀವು ದೀಪ ಇಡೋದಕ್ಕಾಗೋದಿಲ್ಲ, ಓನ್ಲಿ ಕ್ಯಾಂಡಲ್ ಮಾತ್ರ. ಕ್ಯಾಂಡಲ್ನ ಇಟ್ಬಿಟ್ಟು ದೇವ್ರ ಸುತ್ತಮುತ್ತ ಇಟ್ಟು ನೀವು ಕ್ಯಾಂಡಲ್ನ ಹಚ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಟೈಮ್ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಸ್ವಲ್ಪ ಹೋಲ್ಡರ್ ಉದ್ದ ಇದೆ. ಇದನ್ನು ನಾವು ಹುಕ್ ಕೊಟ್ಟಿರ್ತಾರೆ, ಹುಕ್ಕಿಗೆ ನಾವು ಮೇಲೆ ಎಲ್ಲಾದರೂ ಪ್ಲೇಸ್ ಮಾಡಿ ನೇತಾಕ್ಬೋದು, ಅಥವಾ ಹುಕ್ ನೇತಾಕೋಕ್ಕೆ ಅಂತಲೇ ನೀವೇನಾದರೂ ಜಾಗ ಮಾಡ್ಕೊಂಡಿದ್ರೆ ಅದಕ್ಕೆ ನೇತಾಕ್ಬಿಟ್ಟು ನೀವು ಕ್ಯಾಂಡಲ್ನ ಪ್ಲೇಸ್ ಮಾಡ್ಬೋದು. ಇಲ್ಲಾಂದರೆ ಮನೆ ಎಂಟ್ರೆನ್ಸ್ ಡೋರ್ ಹತ್ರ ಒಂದು ಸಿಂಗಲ್ ನೇತಾಕ್ಬಿಟ್ಟು ಕ್ಯಾಂಡಲ್ನ ಹಚ್ಬೋದು. ನೈಟ್ ಟೈಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ತುಂಬಾ ಸಖತ್ತಾಗಿದೆ. ಅಂಡರ್ 200 ಬಜೆಟಲ್ಲಿ ಯಾರೂ ಕೊಡೋದಿಲ್ಲ, ಮೀಶೋ ಮಾತ್ರ ಪ್ರೊವೈಡ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ಇದು ಮೆಟಲಲ್ಲಿ ಮಾಡಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಭಯ ಇರೋದಿಲ್ಲ, ಬಿದ್ದರೆ ಒಡೆದೋಗುತ್ತೆ, ಬಿಚ್ಚೋಗುತ್ತೆ ಅನ್ನೋ ಥರದ್ದು. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ನೀವು ಕೂಡ ತೊಗೊಳ್ಳಿ. ನನಗೂ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಬೈ ಮಾಡಿದ್ದೀನಿ. ಇದ್ರ ಮಧ್ಯದಲ್ಲಿ ಕ್ಯಾಂಡಲ್ನ ಪ್ಲೇಸ್ ಮಾಡಿ ಇಡಬೇಕು. ಈ ರೀತಿ ಹುಕ್ ಕೊಟ್ಟಿದ್ದಾರೆ, ನೀವೆಲ್ಲಿ ಬೇಕಾದರೂ ಅದನ್ನು ಸಿಗಿಸ್ಬಿಟ್ಟು ನೀವು ಹ್ಯಾಂಗ್ ಮಾಡ್ಬೋದು. ಸೊ ಇಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟು. ನಿಮಗೂ ಬೇಕು ಅಂದರೆ ನೀವು ಕೂಡ ತೊಗೊಳ್ಳಿ. ಹಾಗೆ ನೆಕ್ಸ್ಟ್ ಒಂದು ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಇದು ಎಲ್ರಿಗೂ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಇದು ಮಾಲ್ಟಿ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ. ಸೊ ನಿಮ್ಮ ಕಡೆ ಎಲ್ಲ ಏನಂತಾರೆ ಗೊತ್ತಿಲ್ಲ. ಇದು ಏನಂದರೆ ಕಾಸಲ್ಲಿದೆ, 3 ಲೇಯರ್ ಇದೆ. ಸೊ ಇದನ್ನು ಇಯರಿಂಗ್ಸಿಗೆ ಫಿಕ್ಸ್ ಮಾಡಿಕೊಂಡು ನಮ್ಮ ಕೂದಲು ಏನಿದೆ, ನಾವೇನು ಬಂದ್ ಮಾಡ್ಕೋತೀವೋ ಅಥವಾ ತುರ್ಬಾಕೋತೀವೋ ಅದಕ್ಕೆ ಫಿಕ್ಸ್ ಮಾಡಿಕೊಂಡು ಪ್ಲೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ಸೂಪರಾಗಿ ಲುಕ್ ಕೊಡುತ್ತೆ. ನೀವೇನು ನೆಕ್ ಜ್ಯುವೆಲ್ರಿ ಹಾಕೋದಕ್ಕೆ ಪ್ರಿಫರ್ ಮಾಡಲ್ಲ ಅಂತ ಅಂದರೆ ಈ ಥರ ಒಂದು ಇಯರಿಂಗ್ಸಲ್ಲಿ ಮಾಲ್ಟಿನ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಡೀಟೇಲ್ಡ್ ಆಗಿ ವರ್ಕ್ ಮಾಡಿದ್ದಾರೆ. ಯಾವುದೇ ರೀತಿ ಕಿವಿ ನೋವು ಆಗುತ್ತೆ ಅನ್ನೋದೇನಿಲ್ಲ, ಏನಕ್ಕಂದರೆ ತುಂಬ ಲೈಟ್ ವೆಯ್ಟ್ ಆಗಿದೆ. ಹಾಗೆ ಗೋಲ್ಡ್ಗೂ ಆರ್ಟಿಫಿಷಿಯಲ್ಗೂ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಸೊ ನೀವು ಕೂಡ ಬೈ ಮಾಡಿ. ನನಗೆ ಮೀಶೋದವ್ರ ಮೇಲೆ ಇನ್ನೂ ಟ್ರಸ್ಟ್ ಹೆಚ್ಚಾಗೋದಕ್ಕೆ ಕಾರಣ ಇದೊಂದು ಪ್ರಾಡಕ್ಟು. ಎಲ್ಲರೂ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ, ಲಕ್ಷ್ಮಿ ಕೂರಿಸ್ತಾರೆ, ಬಟ್ ಬ್ಯಾಕ್ ಡ್ರಾಪ್ ಒಂದು ಇರೋದಿಲ್ಲ. ಅದರಿಂದಾಗಿ ಸ್ವಲ್ಪ ಏರುಪೇರು ಆಗುತ್ತೆ. ಬಟ್ ಈ ಥರ ಒಂದು ಬ್ಯಾಕ್ ಡ್ರಾಪ್ನ ಹಾಕಿದ್ರೆ ನೀವು ಸಖತ್ತಾಗಿರುತ್ತೆ. ಹಿಂದೆ ಈ ಥರ ಬ್ಯಾಕ್ ಡ್ರಾಪ್ ಹಾಕಿ ಮುಂದೆ ಲಕ್ಷ್ಮಿನ ಕೂರಿಸಿದ್ರೆ ತುಂಬಾ ಚೆನ್ನಾಗಿದೆ. ಹಸು ಡಿಸೈನ್ ಇದೆ, ಪಿಕಾಕ್ ಇದೆ, ಹಾಗೆ ಲೋಟಸ್ ಡಿಸೈನ್ ಇದೆ. ಬಟ್ಟೆ ಮಾತ್ರ ಸಖತ್ ಸಾಫ್ಟ್ ಆಗಿ ಸಿಲ್ಕ್ ಥರ ಇದೆ. ನೋಡ್ಬೋದು ನೀವು ಏನು ಶೈನಿಂಗ್ ಆಗಿ ಬರ್ತಿದೆ ಅಂತ. ಅಂಡರ್ 200 ಬಜೆಟಲ್ಲಿ ಇದಕ್ಕಿಂತ ಒಳ್ಳೆ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಈ ಯೂಟ್ಯೂಬ್ ಲಿಂಕಲ್ಲಿ ಓಪನ್ ಆಗ್ತಿಲ್ಲ ಅಂತ ಅಂದರೆ ನಾನಿಲ್ಲಿ ಕೆಳಗೆ ಹಾಕಿರೋ ಇನ್ಸ್ಟಾಗ್ರಾಮ್ ID ನ ಓಪನ್ ಮಾಡಿ ಅಲ್ಲಿ ನನ್ನ ಪ್ರಾಡಕ್ಟ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಕೂಡ ಬೈ ಮಾಡಿ. ಥ್ಯಾಂಕ್ ಯು.